ಸ್ವಯಂ ನಿರಾಕಾರ ಪರಪಿತ ಪರಮಾತ್ಮ ಸ್ಥಾಪನೆ ಮಾಡಿರುವ ವಿದ್ಯಾಲಯದ ಗುರಿ ಇದು. ಆದ್ರೆ ಇಲ್ಲಿ ನಾನು ಆ ಥರ ಆಗಬೇಕಾದ್ರೆ, ಲಕ್ಷ್ಮೀನಾರಾಯಣನಂತೆ ನಾನು ಆದರ್ಶ ವ್ಯಕ್ತಿ ಆಗಬೇಕು ಅಂತಾದ್ರೆ ಮೊದಲು ನಾನು ಯಾರಂತ ನಮಗೆ ಗೊತ್ತಿಲ್ಲ. ನಾನು ನಿಮ್ಮನ್ನು ಕೇಳ್ತೀನಿ, ನೀವು ಯಾರಂತ ಏನು ಹೇಳ್ತೀವಿ? ನಾನೊಬ್ಬ ಮನುಷ್ಯ ಅಲ್ವಾ? ಇಲ್ಲ ನಮ್ಮ ದೇಹಕ್ಕೆ ತಿರೋ ಹೆಸರು ಹೇಳ್ತೀವಿ, ನಾನು ರಜನಿ ಅಲ್ವಾ, ನಾನು ಬಾಲಾಜಿ ಅಲ್ವಾ? ಇಲ್ಲಾಂದ್ರೆ ಧರ್ಮದ ಹೆಸರು ಹೇಳ್ತೀವಿ, ನಾನು ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಅಂತ. ಇಲ್ಲಾಂದ್ರೆ ಉದ್ಯೋಗದ ಹೆಸರು ಹೇಳ್ತೀವಿ, ನೀವು ಯಾರು ಅಂದರೆ ನಾನು ಡಾಕ್ಟ್ರು, ಲಾಯರ್, ಲೆಕ್ಚರ್ ಅಂತ. ಇದೆಲ್ಲ ನಂತರ ಬಂದಿತ್ತು, ಇದೆಲ್ಲ ದೇಹಕ್ಕೆ ಸಂಬಂಧಪಟ್ಟಿದ್ದು ಅಲ್ವಾ? ಈ ಬೆಳಗ್ಗಿಂದ ಸಂಜೆವರೆಗೂ ನಾವೇನು ಹೇಳ್ತೀವಿ? ನಾನು ನನ್ನದು, ನಾನು ಮಾಡಿದೆ, ನಾನು ಹೇಳಿದೆ, ನಾನು ತಂದೆ, ಅದು ನಂದು, ಇದು ನಂದು ಅಲ್ವಾ? ಹಾಗಾದ್ರೆ ನಾನು ಅಂದರೆ ಯಾರು? ನಂದು ಅಂದರೆ ಯಾವುದು? ನನ್ನ ತಲೆ, ಇದು ತಲೆ ನಂದು. ನನ್ನ ಕೈ ನಂದು, ಕಣ್ಣು ನಂದು, ನನ್ನ ಕಣ್ಣು ಅಂತೀವಿ. ನಾನೇ ಕಣ್ಣು, ನಾನೇ ತಲೆ, ನಾನೇ ಕೈ ಅಂತ ಹೇಳ್ತೀವಿ. ಹಾಗಾಗಿ ಇದು ನಂದು, ನನ್ನ ಶರೀರ. ಈಗ ನಂದಾಗಿದ್ದರೆ ನಾನು ಯಾರು?